ಸದನದಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾವೇರಿದ ಚರ್ಚೆಯಲ್ಲಿ ಜೋರಾಗ್ತಾ ಇದೆ. ಅಲ್ಲಪ್ಪ ಇದನ್ನ ಕೊಡಿ ಅದನ್ನ ಕೊಡಿ ಆ ತನಿಖೆ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ತನಿಖೆ ಮಾಡಲ್ವೇ? ಯಾಕೆ ತನಿಖೆ ಮಾಡಿಸಲ್ಲ ನೀವು? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ನೀವು ಸಿಬಿಐ ಅಂತ ಹೇಳೋದು. ನಿಮ್ಮ ಸರ್ಕಾರ ಇದ್ದಾಗ ಸಿಬಿಐ ಬಗ್ಗೆ ಮಾತೇ ಇಲ್ಲ. ಯಾವತ್ತನ ಮಾತಾಡಿದ್ದೀರಾ ನಿಮ್ಮ ಸರ್ಕಾರ ಇದ್ದಾಗ? ಏನು ನಿಮ್ಮ ಕಥೆ ಇದು? ಚುನಾವಣಾ ಬಾಂಡ್ ಹಗರಣದ ಬಗ್ಗೆ ನೀವು ಯಾಕಪ್ಪ ಯಾರು ಬಾಯ್ ಬಿಡಲಿಲ್ವಲ್ಲ ಯಾಕೆ ಅಂಥೇಳಿ ಕಾಂಗ್ರೆಸ್ ನಾಯಕರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಬಾಂಡ್ ಹಗರಣವನ್ನು ಸಿಬಿಐಗೆ ಕೊಡ್ಬೋದಲ್ವಾ? ಸಿಬಿಐಗೆ ಯಾಕೆ ಕೊಡಲಿಲ್ಲ ನೀವು ಎಲೆಕ್ಟ್ರಲ್ ಬಾಂಡ್ ಹಗರಣವನ್ನು? ದೇಶದ ಸುಪ್ರೀಂ ಕೋರ್ಟೇ ಹೇಳಿಬಿಡ್ತು ಈ ಹಗರಣದ ಬಗ್ಗೆ. ಆದರೂ ಇದು ಸಿಬಿಐಗೆ ಹೋಗೋ ಕೇಸ್ ಅಲ್ವಾ, ಯಾಕೆ ಕೊಡಲಿಲ್ಲ ನೀವು ಅಂಥೇಳಿ ಕಾಂಗ್ರೆಸ್ ನಾಯಕರು ಒಂದು ಕಡೆ ಕೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧವಾಗಿ ಸಚಿವ ಎಂ ಬಿ ಪಾಟೀಲ್ ಒಂದು ಕಡೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಇಲ್ಲಿ ಅದರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ತಾಕತ್ತಿಲ್ಲ, ಇದ್ರ ಬಗ್ಗೆ ಎಲ್ಲ ಜೋರಾಗಿ ಮಾತಾಡ್ತಾ ಇರ್ತೀರಿ ಅಂತ ಹೇಳಿ ಎಂ ಬಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಬಿಜೆಪಿ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಿಡಿಕಾರಿದ್ದಾರೆ. ಅರಸು ಅಭಿವೃದ್ಧಿ ನಿಗಮದ ಗೋಲ್ಮಾಲ್ ಬಗ್ಗೆ ಮಾತನಾಡ್ರಪ್ಪ, ನಿಮ್ಮ ಕಾಲದಲ್ಲಾಗಿದ್ದಲ್ವಾ ಅದು ಅರಸು ಅಭಿವೃದ್ಧಿ ನಿಗಮ? ಅದರ ಬಗ್ಗೆ ಮಾತಾಡಲ್ವಾ ನೀವು? ಯಾಕೆ ಮಾತಾಡಲ್ಲ? ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡಿಸಿ ನೋಡೋಣ. ಕೇಂದ್ರದ ವಿತ್ತ ಸಚಿವರ ಕಡೆಯಿಂದ ರಾಜೀನಾಮೆ ಕೊಡಿಸಿ, ಎಲೆಕ್ಟ್ರಲ್ ಬಾಂಡ್ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಗೆ ಕೊಡಿಸಿ ಅಂತೇಳಿ ಆಗ್ರಹ ಮಾಡಿ ಅಂತ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿಯಾಗಿದ್ದವರು, ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನ ನಡೆಸಿರೋರು. ನಮ್ಮ ಪೊಲೀಸ್ ಇಲಾಖೆಯ SITನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾ SSIT ಅದನ್ನು ಬೆಂಬಲಿಸುವ ರಾಜಕೀಯ ಅದರ ನೈತಿಕತೆ ಎಷ್ಟು ಮಟ್ಟಿಗಿದೆ? ಅದು ಕೂಡ ನಿಗಮದ ಅಧ್ಯಕ್ಷ 40 ದಿನ ಹಾಕಬೇಕು. ನೈತಿಕತೆ ದಲಿತರ ಪರವಾದ ದುರ್ಬಳಕೆ ಮಾಡಿದ್ದೀರಿ ಕೇಳಿ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು SCP TSP ಕಾಯ್ದೆ ಮಾಡ್ಬೇಕು ಅನ್ನೋದು ಬರಲೇ ಇಲ್ವಾ ಇವ್ರಿಗೆ? 15,000 ಕೋಟಿ 15,000 ಕೋಟಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ. ಏನ್ ಕೊಡ್ಬೇಕು? 10 ವರ್ಷದ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಯಾಕೆ ಅವರು ದಲಿತರ ಬಗ್ಗೆ ರಾಜಕೀಯವಾಗಿ ಮಾತಾಡ್ತೀರಿ? ರಾಜಕೀಯ